ಓಂ ನಮೋ ಗಣೇಶಾಯ ನಮಃ. ಈ ವಿಡಿಯೋದಲ್ಲಿ ನಾನು ಕೆಲವು ಉಪಾಯಗಳನ್ನು ಹಾಗೂ ಜೀವನದಲ್ಲಿ ಬರುವ ಕಷ್ಟಗಳ ಪರಿಹಾರಗಳನ್ನು ತಿಳಿಸಿದ್ದೇನೆ. ಈ ಉಪಾಯಗಳು ಎಲ್ಲಾ ರಾಶಿಯವರಿಗೂ ಅನ್ವಯಿಸುತ್ತದೆ. ಹಾಗಾಗಿ ಕೊನೆಯವರೆಗೂ ನೋಡಿ ಇದರ ಫಲವನ್ನು ಪಡೆದುಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬನ್ನಿ ಮುಂದುವರಿಯೋಣ. ಓಂ ಗಣೇಶಾಯ ನಮಃ. ವೃಶ್ಚಿಕ ರಾಶಿಯವರೇ, ಈ ವಿಡಿಯೋ ನಿಮ್ಮವರೆಗೂ ತಲುಪಿದೆ ಎಂದರೆ ನಿಮ್ಮ ಜೀವನದ ಬದಲಾವಣೆಗಾಗಿ ಬಂದಿದೆ ಎಂದು ಅರ್ಥ. ಈ ವಿಡಿಯೋನ ನೀವೇನಾದರೂ ಅರ್ಧಕ್ಕೆ ಬಿಟ್ಟು ಹೋದರೆ ನಿಮ್ಮ ಲೈಫ್ನಲ್ಲಿ ಇದೊಂದು ದೊಡ್ಡ ತಪ್ಪೇ ಮಾಡಿದಂತೆ ಆಗುತ್ತದೆ. ಯಾಕೆಂದರೆ ನಾನು ಇವತ್ತು ನಿಮ್ಮ ಜೀವನದ ಬಗ್ಗೆ ಹಾಗೆ ನಿಮ್ಮ ಹಾಗೂ ಹೋಗುಗಳ ಬಗ್ಗೆ ತಿಳಿಸುತ್ತೇನೆ. ವೃಶ್ಚಿಕ ರಾಶಿಯವರೇ, ನೀವು ಯಾವ ಥರ ಇರುತ್ತೀರಿ ಅಂದರೆ ನೀವು ನಿಮಗೋಸ್ಕರ ಅಲ್ಲದೆ ಪರರಿಗೋಸ್ಕರ ಪರದಾಡು ಮನಸ್ಥಿತಿ ನಿಮ್ಮದಾಗಿರುತ್ತದೆ. ಹಾಗೆ ನೀವು ಯಾರಾದರೂ ಒಬ್ಬರು ಬಂದು ನಿಮ್ಮ ಹತ್ತಿರ ಸಹಾಯ ಕೇಳಿದಾಗ 1% ಕೂಡ ಇಲ್ಲ ಎನ್ನದೆ ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಸಹಾಯವನ್ನು ಮಾಡುವಂತಹ ವ್ಯಕ್ತಿತ್ವವನ್ನು ನೀವು ಹೊಂದಿರುತ್ತೀರಿ. ಇದರಿಂದ ನಿಮ್ಗೆ ಸಿಕ್ಕಿದ್ದಾದರೂ ಏನು? ನೀವು ಸಹಾಯ ಮಾಡಿದ್ದೀರಾ. ನಿಜ, ನಿಮ್ಮಿಂದ ಸಹಾಯ ಪಡೆದುಕೊಂಡವರು ನಿಮ್ಮನ್ನೇ ದೂರ ವಿಡುವರು. ಯಾಕೆ ಗೊತ್ತಾ? ಯಾಕೆ ಅಂದರೆ ಈ ಪ್ರಪಂಚದಲ್ಲಿ ಸದ್ಯಕ್ಕೆ ನಡೆಯುತ್ತಾ ಇರುವುದು ಇದೆ. ಯಾರೋ ಒಬ್ಬರಿಂದನಾದರೂ ಸರಿ ಸಹಾಯವನ್ನು ತೆಗೆದುಕೊಂಡು ಅವರನ್ನೇ ದೂರವಿಡುವ ಪ್ರಪಂಚ ಇದು. ಹಾಗಾಗಿ ಇಂಥ ಪ್ರಪಂಚದ ನಡುವೆ ನೀವು ಯಾರನ್ನೋ ಮೆಚ್ಚಿಸಲಿಕ್ಕೆ ಹೋಗಿ ಮತ್ತು ಯಾರದ್ದೋ ಸಹಾಯಕ್ಕೆ ಹೋಗಿ ಯಾಕೆ ನಿಮ್ಮ ಜೀವನದ ಕೆಲಸಗಳನ್ನು ಮತ್ತು ಟೈಮ್ ಅನ್ನು ಯಾಕೆ ವೇಸ್ಟ್ ಮಾಡಿಕೊಳ್ಳುತ್ತೀರಾ? ಅದರಿಂದ ನಿಮ್ಗೆ ಏನು ಬರುತ್ತೆ, ಏನು ಬರುವುದಿಲ್ಲ. ನಿಮ್ಮ ಎಲ್ಲ ಟೈಮ್ ವೇಸ್ಟ್ ಆಗಿ ಹೋಗುತ್ತೆ. ಈ ಕಾಲದಲ್ಲಿ ಯಾವ ರೀತಿಯಾಗಿ ಇದ್ದಾರೆ ಎಂದರೆ ಜನಗಳು ನಮ್ಮನ್ನು ಯೂಸ್ ಮಾಡಿಕೊಂಡು ಒಂದು ಟಿಶ್ಯೂ ಪೇಪರ್ ರೀತಿಯಾಗಿ ಬಿಸಾಡಿಬಿಡ್ತಾರೆ. ಹಾಗಾಗಿ ನಾವು ಯಾರಿಗೂ ಒಬ್ಬರಿಗೆ ಟಿಶ್ಯೂ ಪೇಪರ್ ಆಗುವ ಬದಲು ನಮ್ಮ ಜೀವನದಲ್ಲಿ ನಮ್ಮ ಕಣ್ಣೀರನ್ನು ಒರೆಸುವ ಒಂದು ಕರ್ಚೀಫ್ ಆದರೆ ಸಾಕು. ಇವರು ಏನು ಹೇಳ್ತಾರೆ ಅಂತ ಅನ್ಕೊಂಡು ವಿಡಿಯೋ ಒಳಗಡೆ ಬಂದರೆ ಏನೇನೋ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಡ್ರಾ? ಹಾಗೇನೂ ಇಲ್ಲ ಸ್ನೇಹಿತರೆ. ಇದನ್ನೆಲ್ಲ ಹೇಳಬೇಕಾಗಿರುವುದು ನನ್ನ ಕರ್ತವ್ಯವಾಗಿದೆ. ಹಾಗಾಗಿ ಇದನ್ನೆಲ್ಲ ಹೇಳಿದೆ. ಇನ್ನೊಂದು ವಿಷಯ, ಇದು ಎಲ್ಲರ ಜೀವನದಲ್ಲಿ ನಡೆದೇ ಇರುತ್ತದೆ. ಯಾಕೆಂದರೆ ಇದು ಸಹಜ. ಅದೇ ಏನು ಎಂದರೆ ಹಣದ ಕೊರತೆ ಮತ್ತು ಕೆಲಸಗಳಲ್ಲಿ ಆಸಕ್ತಿ ಇಲ್ಲದಿರುವುದು, ಮನಸ್ಸಿಗೆ ಶಾಂತಿ ಇಲ್ಲದಿರುವುದು, ಚಂಚಲವಾದ ಮನಸ್ಥಿತಿಯನ್ನು ಹೊಂದಿರುವುದು. ಒಂದು ವೇಳೆ ಇವೆಲ್ಲವೂ ನಿಮ್ಮ ಜೀವನದಲ್ಲಿದ್ದರೆ ನಿಮ್ಮ ಎಲ್ಲಾ ಕಷ್ಟಗಳಿಗೆ ಮತ್ತು ನಿಮ್ಮ ಎಲ್ಲಾ ಆಸೆಗಳಿಗೆ ಈ ವಿಡಿಯೋ ಉತ್ತರವಾಗಿರುತ್ತೆ. ಹಾಗಾಗಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ನೀವೇನಾದರೂ ಸ್ಕಿಪ್ ಮಾಡಿದ್ರೆ ಇದರಿಂದ ಆಗುವಂತಹ ಪ್ರಯೋಜನಗಳನ್ನು ನೀವು ಮಿಸ್ ಮಾಡಿಕೊಳ್ಳುತ್ತೀರಾ. ದಯವಿಟ್ಟು ಮಿಸ್ ಮಾಡಿಕೊಳ್ಳಬೇಡಿ. ಯಾಕೆಂದರೆ ಈ ವಿಡಿಯೋನ ನಾವು ಇಷ್ಟು ಟೈಮ್ ಕೊಟ್ಟು ಮಾಡುತ್ತಾ ಇರುವುದೇ ಯಾರಿಗಾದರೂ ಯೂಸ್ ಆಗಲಿ ಎಂದು. ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಸೃಷ್ಟಿಯಾಗಬೇಕೆಂದರೆ ನೀವು ನಮ್ಮ ಚಾನೆಲ್ ಆಗಿರುವ ಜೀವನ ಜ್ಯೋತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆಗ ನಿಮ್ಗೆ ಯಾವಾಗಲೂ ನೆಮ್ಮದಿಯ ಜೀವನ ಸಿಗುತ್ತದೆ ಹಾಗೂ ನೆಮ್ಮದಿಯ ಜೀವನದ ಜ್ಯೋತಿ ಬೆಳಗುತ್ತಾ ಇರುತ್ತದೆ. ನಿಮ್ಮ ಜೀವನದಲ್ಲಿ ಹಣದ ಕೊರತೆ ಹಾಗೂ ನೆಮ್ಮದಿಯ ಪ್ರಭಾವ ಹಾಗೂ ಸುಖದ ಮತ್ತು ಶಾಂತಿಯ ಪ್ರಭಾವ ಹೆಚ್ಚಾಗಬೇಕೆ? ಹಾಗಾದರೆ ಈಗ ನಾನು ಹೇಳಿಕೊಡುವ ಇದನ್ನು ತಪ್ಪದೆ ಪಾಲಿಸಿ. ಇದರಿಂದ ನಿಮ್ಮ ಇಡೀ ಜೀವನವೇ ಬದಲಾಗಿ ಹೋಗುತ್ತದೆ. ಇದು ನಾನು ಸುಮ್ಮನೆ ಹೇಳುತ್ತಿರುವುದಲ್ಲ, ಇದರ ಅನುಭವವನ್ನು ಪಡೆದುಕೊಂಡ ನಂತರವೇ ಈ ವಿಡಿಯೋವನ್ನು ನಾನು ಮಾಡುತ್ತಿರುವುದು. ಒಂದು ವೇಳೆ ನಿಮ್ಗೆ ಏನಾದರೂ ಇದರ ಅನುಭವ ಆಗಲಿಲ್ಲವೆಂದರೆ ಈ ಚಾನಲ್ ಅನ್ನು ಅನ್ಸಬ್ಸ್ಕ್ರೈಬ್ ಮಾಡಿಬಿಡಿ. ಅಕಸ್ಮಾತ್ ನಿಮ್ಗೇನಾದರೂ ನಾನು ಹೇಳಿರುವ ಈ ಒಂದೊಂದು ಮಾತು ನಿಜ ಅಂತ ಅನಿಸಿದರೆ ಈ ವಿಡಿಯೋನ 5 ಜನಕ್ಕೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಯಾಕೆಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬುವಂತಹ ಉದ್ದೇಶದಿಂದ ಈ ವಿಡಿಯೋಗಳನ್ನು ಮಾಡುತ್ತಿರುವುದು. ಬನ್ನಿ, ಆ ರೆಮಿಡಿ ಯಾವುದು, ಅದರಿಂದ ಯಾವ ಯಾವ ಲಾಭಗಳು ನಮಗೆ ಸಿಗುತ್ತವೆ ಮತ್ತು ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಅದನ್ನು ತಿಳಿದುಕೊಳ್ಳಲು ನೀವು ಮಾಡಬೇಕಾಗಿರುವುದು ಇಷ್ಟೇ. ನಿಮ್ಮ ಅಮೂಲ್ಯವಾದ ಸಮಯವನ್ನು 5 ನಿಮಿಷಗಳ ಕಾಲ ಇಲ್ಲ 10 ನಿಮಿಷಗಳ ಕಾಲ ಸೈಡಿನಲ್ಲಿಟ್ಟು ಈ ವಿಡಿಯೋದೊಂದಿಗೆ ಕಳೆದರೆ ನಿಮ್ಮ ಜೀವನದಲ್ಲಿ ಒಂದು ಸುಂದರವಾದ ಬೆಳಕಿನಂತೆ ಈ ವಿಡಿಯೋ ಗೋಚರಿಸುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಬನ್ನಿ, ಆ ಉಪಾಯ ಏನು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮತ್ತು ಅದರ ಲಾಭವನ್ನು ಪಡೆದುಕೊಳ್ಳೋಣ. ಈ ಉಪಾಯವು ಎಲ್ಲಾ ರಾಶಿಯವರಿಗೆ ಸೂಕ್ತವಾಗಿರುತ್ತದೆ. ಶ್ರದ್ಧೆಯಿಂದ ಮಾಡಿದರೆ ಒಂದೇ ವಾರದಲ್ಲಿ ಇದರ ಪ್ರಭಾವ ಬೀರುತ್ತದೆ. ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಶುದ್ಧ ಮನಸ್ಸಿನಿಂದ ದೇವರ ಮುಂದೆ ಕೂತು ಪ್ರಾರ್ಥನೆ ಮಾಡಬೇಕು. ಮಂಗಳವಾರ ಅಥವಾ ಶನಿವಾರದ ದಿನವನ್ನು ವಿಶೇಷವಾಗಿ ಆರಿಸಿ ಈ ಉಪಾಯವನ್ನು ಪ್ರಾರಂಭಿಸಬೇಕು.
ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಅಕ್ಕಿ, 5 ನಾಣ್ಯಗಳು ಮತ್ತು ಒಂದು ಹಳದಿ ಹೂವನ್ನು ಇಡಿ. ಆ ಬಟ್ಟೆಯನ್ನು ಚೆನ್ನಾಗಿ ಕಟ್ಟಿಕೊಂಡು ಮನೆಯ ಪೂಜಾ ಸ್ಥಳದಲ್ಲಿ ಇಡಿ. ನಂತರ ಒಂದು ದೀಪವನ್ನು ಬೆಳಗಿಸಿ ತುಪ್ಪ ಅಥವಾ ಎಳ್ಳೆಣ್ಣೆ ಇವೆರಡರಲ್ಲಿ ಯಾವುದನ್ನಾದರೂ ಬಳಸಬಹುದು. ಮನಸ್ಸಿನಲ್ಲಿ ನಿಮ್ಮ ಕನಸಿನ ಮನೆ ನಿರ್ಮಾಣವಾಗುತ್ತಿರುವ ದೃಶ್ಯವನ್ನು ಸ್ಪಷ್ಟವಾಗಿ ಕಲ್ಪನೆ ಮಾಡಿಕೊಳ್ಳಿ. ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ ಎಂಬ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪಿಸಿ. ಈ ಉಪಾಯವನ್ನು 11 ದಿನಗಳ ಕಾಲ ನಿರಂತರವಾಗಿ ಮಾಡಿ, ಮಧ್ಯದಲ್ಲಿ ಬಿಡಬೇಡಿ. ಪ್ರತಿದಿನದ ಅಂತ್ಯದಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. 11ನೇ ದಿನದ ನಂತರ ಆ ಕಟ್ಟಿದ ಬಟ್ಟೆಯನ್ನು ಒಂದು ಹರಿವ ನೀರಿನಲ್ಲಿ ಬಿಡಿ ಅಥವಾ ದೇವಾಲಯದಲ್ಲಿ ಇಡಿ. ಈ ಉಪಾಯದ ಫಲ: ಈ ಉಪಾಯದಿಂದ ನಿಮ್ಮ ಹಣದ ಪ್ರವಾಹ ಹೆಚ್ಚಾಗುತ್ತದೆ. ಮನೆಯಲ್ಲಿ ನಿರ್ಮಾಣ ಕಾರ್ಯಗಳು ಸುಗಮವಾಗಿ ನಡೆಯುತ್ತವೆ. ಅವಕಾಶಗಳು ನಿಮ್ಮ ಕಡೆಗೆ ಸ್ವತಃ ಬರುತ್ತವೆ. ಆರ್ಥಿಕ ತೊಂದರೆಗಳು ನಿಧಾನವಾಗಿ ದೂರವಾಗುತ್ತವೆ. ನಿಮ್ಮ ಕನಸಿನ ಮನೆ ಕಟ್ಟುವ ದಾರಿ ತೆರೆಯುತ್ತದೆ. ಸೂಚನೆ: ನಂಬಿಕೆ ಮತ್ತು ಧೈರ್ಯದಿಂದ ಮಾಡಿದರೆ ಈ ಉಪಾಯದ ಶಕ್ತಿ ಹೆಚ್ಚಾಗುತ್ತದೆ. ಇದರಲ್ಲಿ ಯಾವುದೇ ರೀತಿಯಾದ ಅನುಮಾನ ಬೇಡ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಗಣೇಶಾಯ ನಮಃ.